ಇದು ಮೂಡ ಹಗರಣದ ಈ ಕ್ಷಣದ ಮೆಗಾ ಅಪ್ಡೇಟ್. ಮೂಡಾಗೆ ವಾಪಸ್ ಬಂದಿದೆ 400 ಕೋಟಿ ಮೌಲ್ಯದ ಆಸ್ತಿ. ಬಡಾವಣೆ ನಿರ್ಮಾಣವಾಗದೆ ವಿಲೇವಾರಿ ಆಗಿದ್ದಂತಹ 48 ಸೈಟ್ ಖಾಲಿ ಭೂಮಿಯನ್ನ ನಿವೇಶನದ ರೂಪದಲ್ಲಿ ಖಾತೆ ಇದೀಗ ಸರ್ಕಾರಿ ಆದೇಶದ ಮೇರೆಗೆ ಆಸ್ತಿ ವಾಪಸ್ ಆಗಿದೆ. ಆಸ್ತಿ ವಾಪಸ್ ಬಂದಿದ್ದಕ್ಕೆ ಶಾಸಕ ಶ್ರೀವತ್ಸ ಸ್ವಾಗತವನ್ನ ಕೋರಿದ್ದಾರೆ. ಇದು ಮೂಡ ಹಗರಣದ ಈ ಕ್ಷಣದ ಅಪ್ಡೇಟ್ ಆಗಿದೆ. ಆ ಆದೇಶವನ್ನು ತನಗೆ ಹೆಂಗೆ ಬೇಕೋ ಹಾಗೆ ಅದನ್ನು ತಿದ್ದುವಂಥ ತಿರುಚುವಂಥ ಕೆಲಸವನ್ನು ಮಾಡಿ ಈ ಕಡೆ ಪ್ರಾಧಿಕಾರ ಸದಸ್ಯರಿಗೂ ಮೋಸ, ವಿವರಣೆ ಕೊಡಬೇಕಾದ್ರೆ ಕೋರ್ಟ್ ಹಿಂಗೆ ಹೇಳಿದೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ, ಸದಸ್ಯರಿಗೆ ಮೋಸ ಮಾಡಿದ್ದಾರೆ. ಸಹಕಾರ ಸಂಘದ ಯಾರೆಲ್ಲ ಇದ್ದರೂ ಅವ್ರ ಜೊತೆ ಏನು ಒಳ ಒಪ್ಪಂದ ಮಾಡಿದ್ರೋ ಗೊತ್ತಿಲ್ಲ. ಒಂದು ಸೈಟಿಗೆ ಕೇವಲ 14,20,000 ರೂಪಾಯಿ ಕಟ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. 14,20,000 ಮೈಸೂರಿನ ಒಂದು ಹೃದಯ ಭಾಗ ಆಂದೋಲನ ಸರ್ಕಲಲ್ಲಿ ಇವತ್ತು 80 ಲಕ್ಷ ರೂಪಾಯಿ ಇದೆ ಸೈಟಿನ ವ್ಯಾಲ್ಯೂ 30-40. 14 ಲಕ್ಷಕ್ಕೆ ಹೆಂಗೆ ಕೊಡ್ತಾರೆ? ಇದೆಲ್ಲ ಪ್ರಶ್ನೆ ಮಾಡಲಾಗಿ ಮೇಲಿಂದ ಮೇಲೆ ಪತ್ರಗಳು ನಡೆದು ಆಗಿನ ಹಿಂದಿನ ಜಿಲ್ಲಾಧಿಕಾರಿಯವರು ಇದರ ಬಗ್ಗೆ ವಿಶೇಷ ತನಿಖೆಯನ್ನು ನಡೆಸಿದ್ದರ ಕಾರಣಕ್ಕೆ ಒಂದು ವರದಿಯಾಗಿತ್ತು. ಕಮಿಷನರ್ ವಿರುದ್ಧ ದೂರು ದಾಖಲಾಗಬೇಕು ಅಂತಾಗಿತ್ತು. ಅದರ ಆಶ್ಚರ್ಯ, ಸರ್ಕಾರ ಇವತ್ತು ಆದೇಶ ಮಾಡಿದ್ದಾರೆ. ಆದರೆ ಆ ಅಕ್ರಮ ಮಾಡಿದ ಕಮಿಷನರ್ ವಿರುದ್ಧ ಇವತ್ತಿನವರೆಗೂ ಸೊಲ್ಲೆತ್ತಿಲ್ಲ. ಏನು ಮಾಡ್ತೀವಿ ಅಂತ ಹೇಳಿಲ್ಲ, ಸಸ್ಪೆಂಡ್ ಮಾಡಿಲ್ಲ, ಕ್ರಿಮಿನಲ್ ಕೇಸನ್ನು ಹಾಕಿಲ್ಲ. ಇವತ್ತೂ ಆ ಅಧಿಕಾರಿನೇ ಮುಖ್ಯಮಂತ್ರಿಗಳ ಮೇಲೆ ಸವಾರಿಯನ್ನು ಮಾಡ್ತಿದ್ದಾರೇನೋ ಅಂತ ಅನ್ನಿಸ್ತಾ ಇದೆ ನಮಗೆ. ಇವತ್ತೂ ಆ ಅಧಿಕಾರಿನೇ ಎಲ್ಲರಿಗಿಂತ ಬಲಿಷ್ಠನಾ ಅನ್ನುವಂಥದ್ದು ಬರ್ತಾಯಿದೆ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ, ಮತ್ತೊಮ್ಮೆ ಒತ್ತಾಯ ಮಾಡ್ತೀನಿ, ಇಬ್ಬರು ಆಯುಕ್ತರ ಮೇಲೆ ಕ್ರಮ ತೆಗೆದುಕೋಬೇಕು. ಅವರನ್ನು ಕ್ರಿಮಿನಲ್ ಕೇಸ್ ಹಾಕಬೇಕು, ಬಂಧಿಸಬೇಕು. ಆಗಷ್ಟೇ ಇದರಲ್ಲಿ ಇನ್ನೊಂದಷ್ಟು ವಿಚಾರಗಳಿದೆ ಹೊರಗೆ ಬರುತ್ತೆ ಅಂತ. ಆದರೂ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಈ 17 ಎಕರೆ ಉಳಿದಿರುವ ಕಾರಣಕ್ಕೆ ಹೆಚ್ಚು ಕಡಿಮೆ 400 ಕೋಟಿ ರೂಪಾಯಿ ಆಸ್ತಿ ಅಂತೂ ಆರಾಮಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಶಕ್ಕೆ ಬಂದಿದೆ. ಅಷ್ಟು ಖುಷಿ ಆಗ್ತಾಯಿದೆ. ಸನ್ಮಾನ್ಯ ದಿನೇಶ್ ಅವರು ಆ ಸಂದರ್ಭದಲ್ಲಿ ಅಕ್ರಮವಾಗಿ ಪರಭಾರೆಯನ್ನು ಮಾಡಿದ್ದಾರೆ ಅನ್ನುವಂಥ ದೂರಿತ್ತು. ಇವತ್ತು ಸರ್ಕಾರ ಅದನ್ನು ರದ್ದು ಮಾಡಿದೆ. ರದ್ದು ಮಾಡಿರುವಂಥ ಕ್ರಮವನ್ನು ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತೀನಿ. ಅದೇ ಸಂದರ್ಭದಲ್ಲಿ ಮೂಡಾದವರು ನಾಳೆಯಿಂದನೇ ಕಾಂಪೌಂಡ್ ಹಾಕುವಂಥ ಕೆಲಸ ಮಾಡಬೇಕು, ಇದು ಮೂಡಾದ ನಿವೇಶನ ಅಂತ ಹಾಕಬೇಕು ಅನ್ನುವಂಥ ಒತ್ತಾಯವನ್ನು ಇದು ಮೂಡ ಹಗರಣದ ಈ ಕ್ಷಣದ ಮೆಗಾ ಅಪ್ಡೇಟ್. ಮೂಡಾಗೆ ವಾಪಸ್ ಬಂದಿದೆ 400 ಕೋಟಿ ಮೌಲ್ಯದ ಆಸ್ತಿ. ಬಡಾವಣೆ ನಿರ್ಮಾಣವಾಗದೆ ವಿಲೇವಾರಿ ಆಗಿದ್ದಂತಹ 48 ಸೈಟ್ ಖಾಲಿ ಭೂಮಿಯನ್ನ ನಿವೇಶನದ ರೂಪದಲ್ಲಿ ಖಾತೆ ಇದೀಗ ಸರ್ಕಾರಿ ಆದೇಶದ ಮೇರೆಗೆ ಆಸ್ತಿ ವಾಪಸ್ ಆಗಿದೆ. ಆಸ್ತಿ ವಾಪಸ್ ಬಂದಿದ್ದಕ್ಕೆ ಶಾಸಕ ಶ್ರೀವತ್ಸ ಸ್ವಾಗತವನ್ನ ಕೋರಿದ್ದಾರೆ. ಇದು ಮೂಡ ಹಗರಣದ ಈ ಕ್ಷಣದ ಅಪ್ಡೇಟ್ ಆಗಿದೆ. ಆ ಆದೇಶವನ್ನು ತನಗೆ ಹೆಂಗೆ ಬೇಕೋ ಹಾಗೆ ಅದನ್ನು ತಿದ್ದುವಂಥ ತಿರುಚುವಂಥ ಕೆಲಸವನ್ನು ಮಾಡಿ ಈ ಕಡೆ ಪ್ರಾಧಿಕಾರ ಸದಸ್ಯರಿಗೂ ಮೋಸ, ವಿವರಣೆ ಕೊಡಬೇಕಾದ್ರೆ ಕೋರ್ಟ್ ಹಿಂಗೆ ಹೇಳಿದೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ, ಸದಸ್ಯರಿಗೆ ಮೋಸ ಮಾಡಿದ್ದಾರೆ. ಸಹಕಾರ ಸಂಘದ ಯಾರೆಲ್ಲ ಇದ್ದರೂ ಅವ್ರ ಜೊತೆ ಏನು ಒಳ ಒಪ್ಪಂದ ಮಾಡಿದ್ರೋ ಗೊತ್ತಿಲ್ಲ. ಒಂದು ಸೈಟಿಗೆ ಕೇವಲ 14,20,000 ರೂಪಾಯಿ ಕಟ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. 14,20,000 ಮೈಸೂರಿನ ಒಂದು ಹೃದಯ ಭಾಗ ಆಂದೋಲನ ಸರ್ಕಲಲ್ಲಿ ಇವತ್ತು 80 ಲಕ್ಷ ರೂಪಾಯಿ ಇದೆ ಸೈಟಿನ ವ್ಯಾಲ್ಯೂ 30-40. 14 ಲಕ್ಷಕ್ಕೆ ಹೆಂಗೆ ಕೊಡ್ತಾರೆ? ಇದೆಲ್ಲ ಪ್ರಶ್ನೆ ಮಾಡಲಾಗಿ ಮೇಲಿಂದ ಮೇಲೆ ಪತ್ರಗಳು ನಡೆದು ಆಗಿನ ಹಿಂದಿನ ಜಿಲ್ಲಾಧಿಕಾರಿಯವರು ಇದರ ಬಗ್ಗೆ ವಿಶೇಷ ತನಿಖೆಯನ್ನು ನಡೆಸಿದ್ದರ ಕಾರಣಕ್ಕೆ ಒಂದು ವರದಿಯಾಗಿತ್ತು. ಕಮಿಷನರ್ ವಿರುದ್ಧ ದೂರು ದಾಖಲಾಗಬೇಕು ಅಂತಾಗಿತ್ತು. ಅದರ ಆಶ್ಚರ್ಯ, ಸರ್ಕಾರ ಇವತ್ತು ಆದೇಶ ಮಾಡಿದ್ದಾರೆ. ಆದರೆ ಆ ಅಕ್ರಮ ಮಾಡಿದ ಕಮಿಷನರ್ ವಿರುದ್ಧ ಇವತ್ತಿನವರೆಗೂ ಸೊಲ್ಲೆತ್ತಿಲ್ಲ. ಏನು ಮಾಡ್ತೀವಿ ಅಂತ ಹೇಳಿಲ್ಲ, ಸಸ್ಪೆಂಡ್ ಮಾಡಿಲ್ಲ, ಕ್ರಿಮಿನಲ್ ಕೇಸನ್ನು ಹಾಕಿಲ್ಲ. ಇವತ್ತೂ ಆ ಅಧಿಕಾರಿನೇ ಮುಖ್ಯಮಂತ್ರಿಗಳ ಮೇಲೆ ಸವಾರಿಯನ್ನು ಮಾಡ್ತಿದ್ದಾರೇನೋ ಅಂತ ಅನ್ನಿಸ್ತಾ ಇದೆ ನಮಗೆ. ಇವತ್ತೂ ಆ ಅಧಿಕಾರಿನೇ ಎಲ್ಲರಿಗಿಂತ ಬಲಿಷ್ಠನಾ ಅನ್ನುವಂಥದ್ದು ಬರ್ತಾಯಿದೆ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ,
ಮತ್ತೊಮ್ಮೆ ಒತ್ತಾಯ ಮಾಡ್ತೀನಿ, ಇಬ್ಬರು ಆಯುಕ್ತರ ಮೇಲೆ ಕ್ರಮ ತೆಗೆದುಕೋಬೇಕು. ಅವರನ್ನು ಕ್ರಿಮಿನಲ್ ಕೇಸ್ ಹಾಕಬೇಕು, ಬಂಧಿಸಬೇಕು. ಆಗಷ್ಟೇ ಇದರಲ್ಲಿ ಇನ್ನೊಂದಷ್ಟು ವಿಚಾರಗಳಿದೆ ಹೊರಗೆ ಬರುತ್ತೆ ಅಂತ. ಆದರೂ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಈ 17 ಎಕರೆ ಉಳಿದಿರುವ ಕಾರಣಕ್ಕೆ ಹೆಚ್ಚು ಕಡಿಮೆ 400 ಕೋಟಿ ರೂಪಾಯಿ ಆಸ್ತಿ ಅಂತೂ ಆರಾಮಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಶಕ್ಕೆ ಬಂದಿದೆ. ಅಷ್ಟು ಖುಷಿ ಆಗ್ತಾಯಿದೆ. ಸನ್ಮಾನ್ಯ ದಿನೇಶ್ ಅವರು ಆ ಸಂದರ್ಭದಲ್ಲಿ ಅಕ್ರಮವಾಗಿ ಪರಭಾರೆಯನ್ನು ಮಾಡಿದ್ದಾರೆ ಅನ್ನುವಂಥ ದೂರಿತ್ತು. ಇವತ್ತು ಸರ್ಕಾರ ಅದನ್ನು ರದ್ದು ಮಾಡಿದೆ. ರದ್ದು ಮಾಡಿರುವಂಥ ಕ್ರಮವನ್ನು ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತೀನಿ. ಅದೇ ಸಂದರ್ಭದಲ್ಲಿ ಮೂಡಾದವರು ನಾಳೆಯಿಂದನೇ ಕಾಂಪೌಂಡ್ ಹಾಕುವಂಥ ಕೆಲಸ ಮಾಡಬೇಕು, ಇದು ಮೂಡಾದ ನಿವೇಶನ ಅಂತ ಹಾಕಬೇಕು ಅನ್ನುವಂಥ ಒತ್ತಾಯವನ್ನು ಇದು ಮೂಡ ಹಗರಣದ ಈ ಕ್ಷಣದ ಮೆಗಾ ಅಪ್ಡೇಟ್. ಮೂಡಾಗೆ ವಾಪಸ್ ಬಂದಿದೆ 400 ಕೋಟಿ ಮೌಲ್ಯದ ಆಸ್ತಿ. ಬಡಾವಣೆ ನಿರ್ಮಾಣವಾಗದೆ ವಿಲೇವಾರಿ ಆಗಿದ್ದಂತಹ 48 ಸೈಟ್ ಖಾಲಿ ಭೂಮಿಯನ್ನ ನಿವೇಶನದ ರೂಪದಲ್ಲಿ ಖಾತೆ ಇದೀಗ ಸರ್ಕಾರಿ ಆದೇಶದ ಮೇರೆಗೆ ಆಸ್ತಿ ವಾಪಸ್ ಆಗಿದೆ. ಆಸ್ತಿ ವಾಪಸ್ ಬಂದಿದ್ದಕ್ಕೆ ಶಾಸಕ ಶ್ರೀವತ್ಸ ಸ್ವಾಗತವನ್ನ ಕೋರಿದ್ದಾರೆ. ಇದು ಮೂಡ ಹಗರಣದ ಈ ಕ್ಷಣದ ಅಪ್ಡೇಟ್ ಆಗಿದೆ. ಆ ಆದೇಶವನ್ನು ತನಗೆ ಹೆಂಗೆ ಬೇಕೋ ಹಾಗೆ ಅದನ್ನು ತಿದ್ದುವಂಥ ತಿರುಚುವಂಥ ಕೆಲಸವನ್ನು ಮಾಡಿ ಈ ಕಡೆ ಪ್ರಾಧಿಕಾರ ಸದಸ್ಯರಿಗೂ ಮೋಸ, ವಿವರಣೆ ಕೊಡಬೇಕಾದ್ರೆ ಕೋರ್ಟ್ ಹಿಂಗೆ ಹೇಳಿದೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ, ಸದಸ್ಯರಿಗೆ ಮೋಸ ಮಾಡಿದ್ದಾರೆ. ಸಹಕಾರ ಸಂಘದ ಯಾರೆಲ್ಲ ಇದ್ದರೂ ಅವ್ರ ಜೊತೆ ಏನು ಒಳ ಒಪ್ಪಂದ ಮಾಡಿದ್ರೋ ಗೊತ್ತಿಲ್ಲ. ಒಂದು ಸೈಟಿಗೆ ಕೇವಲ 14,20,000 ರೂಪಾಯಿ ಕಟ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. 14,20,000 ಮೈಸೂರಿನ ಒಂದು ಹೃದಯ ಭಾಗ ಆಂದೋಲನ ಸರ್ಕಲಲ್ಲಿ ಇವತ್ತು 80 ಲಕ್ಷ ರೂಪಾಯಿ ಇದೆ ಸೈಟಿನ ವ್ಯಾಲ್ಯೂ. 30-40 14 ಲಕ್ಷಕ್ಕೆ ಹೆಂಗೆ ಕೊಡ್ತಾರೆ? ಇದೆಲ್ಲ ಪ್ರಶ್ನೆ ಮಾಡಲಾಗಿ ಮೇಲಿಂದ ಮೇಲೆ ಪತ್ರಗಳು ನಡೆದು ಆಗಿನ ಹಿಂದಿನ ಜಿಲ್ಲಾಧಿಕಾರಿಯವರು ಇದರ ಬಗ್ಗೆ ವಿಶೇಷ ತನಿಖೆಯನ್ನು ನಡೆಸಿದ್ದರ ಕಾರಣಕ್ಕೆ ಒಂದು ವರದಿಯಾಗಿತ್ತು. ಕಮಿಷನರ್ ವಿರುದ್ಧ ದೂರು ದಾಖಲಾಗಬೇಕು ಅಂತಾಗಿತ್ತು. ಅದರ ಆಶ್ಚರ್ಯ ಸರ್ಕಾರ ಇವತ್ತು ಆದೇಶ ಮಾಡಿದ್ದಾರೆ. ಆದರೆ ಆ ಅಕ್ರಮ ಮಾಡಿದ ಕಮಿಷನರ್ ವಿರುದ್ಧ ಇವತ್ತಿನವರೆಗೂ ಸೊಲ್ಲೆತ್ತಿಲ್ಲ. ಏನು ಮಾಡ್ತೀವಿ ಅಂತ ಹೇಳಿಲ್ಲ, ಸಸ್ಪೆಂಡ್ ಮಾಡಿಲ್ಲ, ಕ್ರಿಮಿನಲ್ ಕೇಸನ್ನು ಹಾಕಿಲ್ಲ. ಇವತ್ತೂ ಆ ಅಧಿಕಾರಿನೇ ಮುಖ್ಯಮಂತ್ರಿಗಳ ಮೇಲೆ ಸವಾರಿಯನ್ನು ಮಾಡ್ತಿದ್ದಾರೇನೋ ಅಂತ ಅನ್ನಿಸ್ತಾ ಇದೆ ನಮಗೆ. ಇವತ್ತೂ ಆ ಅಧಿಕಾರಿನೇ ಎಲ್ಲರಿಗಿಂತ ಬಲಿಷ್ಠನಾ ಅನ್ನುವಂಥದ್ದು ಬರ್ತಾಯಿದೆ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ, ಮತ್ತೊಮ್ಮೆ ಒತ್ತಾಯ ಮಾಡ್ತೀನಿ, ಇಬ್ಬರು ಆಯುಕ್ತರ ಮೇಲೆ ಕ್ರಮ ತೆಗೆದುಕೋಬೇಕು. ಅವರನ್ನು ಕ್ರಿಮಿನಲ್ ಕೇಸ್ ಹಾಕಬೇಕು, ಬಂಧಿಸಬೇಕು. ಆಗಷ್ಟೇ ಇದರಲ್ಲಿ ಇನ್ನೊಂದಷ್ಟು ವಿಚಾರಗಳಿದೆ ಹೊರಗೆ ಬರುತ್ತೆ ಅಂತ. ಆದರೂ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಈ 17 ಎಕರೆ ಉಳಿದಿರುವ ಕಾರಣಕ್ಕೆ ಹೆಚ್ಚು ಕಡಿಮೆ 400 ಕೋಟಿ ರೂಪಾಯಿ ಆಸ್ತಿ ಅಂತೂ ಆರಾಮಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಶಕ್ಕೆ ಬಂದಿದೆ. ಅಷ್ಟು ಖುಷಿ ಆಗ್ತಾಯಿದೆ. ಸನ್ಮಾನ್ಯ ದಿನೇಶ್ ಅವರು ಆ ಸಂದರ್ಭದಲ್ಲಿ ಅಕ್ರಮವಾಗಿ ಪರಭಾರೆಯನ್ನು ಮಾಡಿದ್ದಾರೆ ಅನ್ನುವಂಥ ದೂರಿತ್ತು. ಇವತ್ತು ಸರ್ಕಾರ ಅದನ್ನು ರದ್ದು ಮಾಡಿದೆ. ರದ್ದು ಮಾಡಿರುವಂಥ ಕ್ರಮವನ್ನು ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತೀನಿ. ಅದೇ ಸಂದರ್ಭದಲ್ಲಿ ಮೂಡಾದವರು ನಾಳೆಯಿಂದನೇ ಕಾಂಪೌಂಡ್ ಹಾಕುವಂಥ ಕೆಲಸ ಮಾಡಬೇಕು, ಇದು ಮೂಡಾದ ನಿವೇಶನ ಅಂತ ಹಾಕಬೇಕು ಅನ್ನುವಂಥ ಒತ್ತಾಯವನ್ನು